दावनगिरी जनूबी असम्बली हल्के के ज़मनी इंतखाबात के दौरान शिवाजी नगर के रुकन असम्बली रिजवान अरशद ने आज मीडिया से बात करते हुए कहा कि वो ट्रबल शूटर के टाइटल को नहीं मानते, बल्कि पार्टी ने उन्हें जो जिम्मेदारी दी है उस जिम्मेदारी को पूरा करने के लिए वो दावनगिरी में मुहिम है। उन्होंने अपनी इश्तिहारी मुहिम के दौरान ये कहा कि वो मुसलसल इस बात की कोशिश कर रहे हैं कि जो अक़लियती उम्मीदवार मैदान में हैं वो इस वक्त इलेक्शन से दस्तबरदार हो जाएं और कांग्रेस पार्टी को सपोर्ट करें। उन्होंने उम्मीद ज़ाहिर की है कि आज़ाद उम्मीदवार इनकी इस अपील पर तवज्जो देंगे। ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಈ ದಾವಣಗೆರೆ ಉಪಚುನಾವಣೆಯಲ್ಲಿ ನಿಶ್ಚಿತವಾಗಿ ಭರ್ಜರಿ ಲೀಡಿಂದ ನಾವು ಗೆಲ್ತೀವಿ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ಅಲ್ಪಸಂಖ್ಯಾತ ಸಮುದಾಯದಿಂದ ಅತಿ ಹೆಚ್ಚು ಜನ ಉಮೇದುವಾರಿಕೆ ಹಾಕಿದ್ದಾರೆ. ಅವ್ರಿಗೆ ಏನಾರ ಮನವೊಲಿಸುವಂಥ ಕೆಲಸ ಆಗ್ತದೆ. ಭಾಳಷ್ಟು ಜನ ಹಾಕಿದರು, 22 ಜನ ಹಾಕಿದರು. ಈಗ ಕೊನೆಗೆ 8-9 ಜನ ಏನೋ ಉಳ್ಕೊಂಡಿದ್ದಾರೆ. ನಿಶ್ಚಿತವಾಗ್ಲೂ ಅವ್ರಿಗೆಲ್ಲ ನಾನು ಅಪೀಲ್ ಮಾಡ್ಕೋತೇನೆ. ಏನಂದರೆ, ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪ್ರಯತ್ನದಿಂದ ಲಾಭ ಆಗೋದು ಬಿ ಜೆ ಪಿಗೆ ಲಾಭ ಮಾಡಬೇಕು. ಕೋಮುವಾದಿ ಶಕ್ತಿಗಳಿಗೆ ನೀವು ಒಂದು ರೀತಿಯ ಶಕ್ತಿ ತುಂಬಬೇಕು ಅಂದರೆ ನೀವು ಮಾಡಿ. ನಿಮಗಂತೂ ಲಾಭ ಆಗ್ತಾಯಿಲ್ಲ. ಓಟು ಡಿವೈಡ್ ಮಾಡಬೇಕಂತ ನೀವು ಮಾಡ್ತಾರೆ. ಗೆಲ್ಲಬೇಕಂಥದ್ದು ಯಾರೂ ಚುನಾವಣೆ ಮಾಡ್ತಾಯಿಲ್ಲ. ಯಾರಾದರೂ ಗೆಲ್ಲಬೇಕು ಅಂತ ಚುನಾವಣೆ ಮಾಡ್ತಾಯಿದ್ರೆ ನಾನು ಅವ್ರ ಬಗ್ಗೆ ಏನಾದರೂ ಮಾತಾಡ್ಬೋದು. ಕಳೆದ 4 ದಿನದಿಂದ ನೀವು ಸಂಚಾರ ಮಾಡ್ತಾ ಇದ್ದೀರಾ. ಇಲ್ಲಿ ಈಗ ಅಲ್ಪಸಂಖ್ಯಾತರಲ್ಲಿ ಇರುವಂಥ ಗೊಂದಲ ನಿವಾರಣೆ ಆಗಿದೆ ಅನ್ಸುತ್ತಾ? ನಿಶ್ಚಿತವಾಗ್ಲೂ ಭಾಳಷ್ಟು ಜನ ವಿಡ್ರಾ ಮಾಡಿಕೊಂಡ್ರು, ಭಾಳಷ್ಟು ಜನ ನಮ್ಮ ಜೊತೆಗೆ ಬಂದರು, ಭಾಳಷ್ಟು ಜನ ಇದನ್ನು ಅರ್ಥ ಮಾಡಿಕೊಂಡ್ರು. ಇಲ್ಲಪ್ಪ, ನಾವು ಕೋಮುವಾದಿ ಶಕ್ತಿಗಳಿಗೆ, ಫಾಸಿಸ್ಟ್ ಶಕ್ತಿಗಳಿಗೆ, ಬಿ ಜೆ ಪಿ ಇಂಥ ರಾಜಕೀಯ ಪಕ್ಷಕ್ಕೆ ನಾವು ಸಹಾಯ ಮಾಡೋಕ್ಕಾಗಲ್ಲ. ನಾವು ಏನಿದ್ರೂ ಸೆಕ್ಯುಲರ್ ಪಾರ್ಟಿ, ಸೆಕ್ಯುಲರ್ ಸಿದ್ಧಾಂತ, ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತರು ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಬದುಕಬೇಕು. ಪ್ರೀತಿ ವಿಶ್ವಾಸದ ವಾತಾವರಣ, ಭ್ರಾತೃತ್ವದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರಬೇಕು. ಅದನ್ನು ನಾವು ಮುಂದೆ ಬರ್ಕೊಂಡು ಹೋಗಬೇಕು ಅಂದರೆ ಕಾಂಗ್ರೆಸ್ಸೇ ಗೆಲ್ಲಬೇಕು. ಬಿ ಜೆ ಪಿಗಂತೂ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಭಾಳಷ್ಟು ಜನ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಇನ್ನೂ ಭಾಳಷ್ಟು ಜನ ಮುಂದೆ ಸೇರ್ತಾರೆ. ಸರ್, ದಾವಣಗೆರೆ ಅಲ್ಪಸಂಖ್ಯಾತರಿಗೆ ನಿಮ್ಮ ಸಂದೇಶ ಏನಿದೆ, ಮೆಸೇಜ್ ಏನು? ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳಿಗೆ ನಾನು ಹೇಳೋಕ್ಕೆ ಇಷ್ಟ ಬಯಸ್ತೇನೆ. ಸಮಾಜವನ್ನು ಒಡೆಯೋದಕ್ಕೆ, ಬೇರೆ ಬೇರೆ ಮಾಡೋದಕ್ಕೆ, ವಿಷದ ಬೀಜ ಬಿತ್ತನೆ ಮಾಡೋದಕ್ಕೆ, ವಿಶೇಷವಾಗಿ ದುರ್ಬಲ ವರ್ಗದವರಿಗೆ, ದೀನ ದಲಿತ ಸಮಾಜಕ್ಕೆ, ಹಿಂದುಳಿದ ವರ್ಗಕ್ಕೆ ಮತ್ತು ಅಲ್ಪಸಂಖ್ಯಾತ ಸಮಾಜಕ್ಕೆ ಇವತ್ತು ಕಂಟಕ ಆಗಿರೋದು ಬಿ ಜೆ ಪಿಯ RSSನ ಸಂಘ ಪರಿವಾರದ ಸಿದ್ಧಾಂತ. ಇಂಥ ಸಿದ್ಧಾಂತದ ವಿರುದ್ಧ ನಾವು ಹೋರಾಡಬೇಕಾಗಿದೆ ಹೊರತು ನಮ್ಮಲ್ಲಿ ನಾವು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇದ್ದರೂ ಸಹ ಕೆಲವು ಸತಿ ಒಮ್ಮೊಮ್ಮೆ ನಮಗೆ ಆ ಗಳಿಗೆಗೆ ಸಿಗಬೇಕಂತ ಅವಕಾಶ ಸಿಗದೇ ಇದ್ದರೂ ಸಹ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಸಿಕ್ಕಿದೆ, ಇನ್ನೂ ಕೂಡ ಸಿಗ್ತವೆ. ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಆನ್ ರೆಕಾರ್ಡ್. ಏನು ಜನತಾದಳಿಂದ MLS ಇದ್ದಾರೆ, MLCs ಇದ್ದಾರೆ. ಬಿ ಜೆ ಪಿಯವರಂತೂ ಬಿಟ್ಬಿಡಿ, ಅವರು ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಹಿಂದುಳಿದ ವರ್ಗದವರಿಗೆ ಗುರಿಯಾಗಿ ರಾಜಕಾರಣ ಮಾಡ್ತಾರೆ. ಅವರಿಂದ ಅಪೇಕ್ಷೆ ಏನಿಲ್ಲ. ಆದರೆ ಬೇರೆ ಯಾವ ಪಕ್ಷ ನಮಗೆ ಸಹಾಯ ಮಾಡಿದೆ? ಯಾವ ಪಕ್ಷ ನಮಗೆ ಅವಕಾಶ ಕೊಟ್ಟಿದ್ದಾರೆ? ಇವತ್ತು 10 ಜನ ನಾವು ಶಾಸಕರಿದ್ದೀವಿ, ಕಾಂಗ್ರೆಸ್ ಪಕ್ಷದಿಂದಲೇ ಇದ್ದೀವಿ. 4 ಜನ ಮೇಲ್ಮನೆ ಸದಸ್ಯರಿದ್ದಾರೆ, ಕೌನ್ಸಿಲರ್ಲಿದ್ದಾವೆ, ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇದ್ದೀವಿ. ಯಾವ ಪಕ್ಷದಲ್ಲಿ ಇದ್ದೀವಿ? ರಾಜ್ಯಸಭಾ ಮೆಂಬರ್ ಆಗಿದ್ದೀವಿ. ಇದೇ ರಾಜ್ಯದಿಂದ ನಾಸಿರ್ ಹುಸೇನ್ ಅವರು ಡೆಲ್ಲಿಯಲ್ಲಿದ್ದಾರೆ. ಅವ್ರು ಯಾವ ಪಕ್ಷದಲ್ಲಿದ್ದಾರೆ? 2 ಮಂತ್ರಿಗಳು ಇವತ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ರಹೀಮ್ ಖಾನ್ ಅವರಿದ್ದಾರೆ. ಯಾವ ಪಕ್ಷದಲ್ಲಿ ಮಂತ್ರಿ ಆಗಿದ್ದಾರೆ? ಯಾರಿಗೂ ಧ್ವನಿ ಇಲ್ಲ. ಸಣ್ಣ ಸಣ್ಣ ಹಿಂದುಳಿದ ವರ್ಗಗಳಿಗೆ ಕೂಡ ಅವಕಾಶ ಮಾಡಿ ಅಧಿಕಾರವನ್ನು ಹಂಚಿದ್ದೀವಿ. ಕಾಂಗ್ರೆಸ್ ಅಂದರೆ ಎಲ್ಲರನ್ನು ಸಮಾನವಾಗಿ ನೋಡಿ ಅವ್ರಿಗೆ ಸಿಗಬೇಕಂತ ಅಧಿಕಾರವನ್ನು ಹಂಚ್ತಕ್ಕಂಥ ಪಕ್ಷ. ಅದನ್ನು ಮಾಡಿದ್ದೀವಿ. ಒಂದು ಕಡೆ ಕೊಡದೆ ಆಗಿರ್ಬೋದು, ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ನಾವು ನಾಯಕರು, ಯಾರು ನಾವು ನಾಯಕರಂತ ನಾವು ಮಾಡ್ಕೊಂಡಿದ್ದೇವೆ, ಅವ್ರದ್ದು ಕೂಡ ತಪ್ಪಿದೆ. ನಾವು ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್, ಎಲ್ಲರಿಗೆ ಒಪ್ಪಿಗೆ ಆಗಬೇಕಂತ ಒಂದು ಕ್ಯಾಂಡಿಡೇಟ್ನ ನಾವು ಪ್ರಪೋಸ್ ಮಾಡಿಲ್ಲ. ಮಾಡಿದರೆ ಈ ಕ್ಷೇತ್ರದಲ್ಲೂ ಕೂಡ ಅವಕಾಶ ಸಿಕ್ಕೋದು, ಮುಂದೆನೂ ಕೂಡ ಸಿಕ್ಕುತ್ತೆ ಅಂತ ನನಗೆ ಅವಕಾಶ ಇದೆ. 28ಕ್ಕೆ
ಹೊಸ ಡಿಲಿಮಿಟೇಷನ್ ಆಗಿ ಹೊಸ ಕ್ಷೇತ್ರಗಳೇ ಆಗ್ತವೆ. ಆಟೋಮೆಟಿಕ್ ಆಗಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಕ್ಷೇತ್ರ ಆಗೋಗುತ್ತೆ. ನಿಶ್ಚಿತವಾಗೂ ಮುಂದಿನ ಚುನಾವಣೆಯಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಕ್ಕುತ್ತೆ. ಸರ್ ಜಮೀರ್ ಅಹಮದ್ ಸರ್ ಪರಿಚಯ. ಟ್ರಬಲ್ ಶೂಟರು ಬೇರೆ ಬೇರೆ ಈ ಟೈಟಲ್ ಇದೆಯಲ್ಲ, ನಾವೊಬ್ಬ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಮತ್ತು ಸಾಮಾಜಿಕ ಕಾರ್ಯಕರ್ತ. ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂದರೆ ನಾವು ಯಾವ ಶಕ್ತಿಗಳಿಗೆ ಅಧಿಕಾರ ಕೊಡಬೇಕು, ಯಾವ ಶಕ್ತಿಗಳಿಗೆ ಪರಾಜಯಿಸಬೇಕು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೋಮುವಾದಿ ಶಕ್ತಿಗಳಿಗೆ, ಅದು BJP ಇರಲಿ, SDPI ಇರಲಿ, ಬೇರೆ ಯಾವುದೇ ಪಕ್ಷ ಇರಲಿ, ಅಂಥ ಪಕ್ಷಗಳಿಗೆ ಸೋಲಿಸ್ಬೇಕು. ಸೆಕ್ಯುಲರ್ ಪಕ್ಷಗಳಿಗೆ ನಾವು ಗೆಲ್ಲಿಸ್ಬೇಕು. ಇವತ್ತು ನಮ್ಮ ಮತ್ತು BJP ಮಧ್ಯ ಇರ್ತಕ್ಕಂಥ ಈ ಚುನಾವಣೆ ನಿಶ್ಚಿತವಾಗ್ಲೂ ನಾವು ಗೆಲ್ತೇವೆ. ನಮ್ಮ ಬೆಂಬಲಕ್ಕೆ ಈ ದಕ್ಷಿಣ ಕ್ಷೇತ್ರದ ಜನ ನಿಂತವ್ರೆ. ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ನಮ್ಮ ಜೊತೆ ನಿಂತಿದ್ದಾರೆ.